ನನಗೆ ಗೊತ್ತು. ನಾನು ಎಳ್ಳೆ ಹೆಂಡ್ತಿ ಮನೆಗೆ ಹೋದ್ರೆ ನನ್ನನ್ನು ಅವಳು ಸೇರ್ಸಕ್ಕಿಲ್ಲ ಅಂತ ನಂಗೆ ಸಂದ ಗೊತ್ತು. ಹ್ಞೂ ಈಗ ನಾನೇನು ಬೀದಿಗೆ ಬರೋಕ್ಕಿಲ್ಲ. ನಮ್ಮ ಅತ್ತೆ ಮಗಳಿಲ್ವಾ, ನಮ್ಮ ಅತ್ತೆ ಮಗಳು ನಿಮ್ಮಿ ಮನೆಗೆ ಹೋಯ್ತೀನಿ ಅಷ್ಟೇನ್ಯ. ನಿಮ್ಮಿ ಹೆಂಗಿದ್ರು ನಮ್ಮ ಅತ್ತೆ ಮಗಳೇನೇ ಆಗಬೇಕು. ಹೆಂಗೋ ಇವಾಗ ದೊಡ್ಡದಾಗಿ ಮನೆ ಕಟ್ತಾವಳೆ. ಹ್ಞೂ ಅದ್ರಾಗೆ ನನಗೊಂದು ರೂಮ್ ಕೊಡೋಕ್ಕಿಲ್ಲ ಅಂತಾಳ. ಹೇಳುದಲ್ಲ ಡೂಪ್ಲೆಕ್ಸ್ ಮನೆ ಅಂತ ಹೇಳ್ಬಿಟ್ಟು. ಆ ಮನೆ ಕಟ್ಟ ಗಂಟ ನಾನು ಇರೋದು, ಆಮೇಗಿಂದ ಮನೆ ನಾನು ಇರ್ತೀನಿ ಬಿಡು ಅಂತ ಹೇಳ್ಬಿಟ್ಟು ಅವಳಿಗೆ ಹೆಂಗೋ ₹1,00,00,000 ಲಾಟ್ರಿ ಹೊಡೆದೈತೆ. ಹೋಗಿ ಸೇರ್ಕೊಂಡ್ರೂ ಆಯ್ತದೆ ಅಷ್ಟೇ. ಅದಕ್ಕೆಲ್ಲ ತೊಂದರೆ ಯಾಕೆ? ಹೆಂಗಿದ್ರು ಸಂಬಂಧಿಕರು ಅಂದರೆ ಒಂದು ಚೂರನ್ನ ಸಹಾಯ ಮಾಡೇ ಮಾಡ್ತಾಳೆ ನಿಮ್ಮಿ. ಅವಳಿಗೂ ಏನಾರ ಸಣ್ಣ ಪುಟ್ಟ ಸಹಾಯ ಮಾಡ್ಕೊಂಡು ಇರ್ತೀನಿ ಅಂತ ಹೇಳಿದ್ರಾಯ್ತು. ನಿಮ್ಮಿ ಮನೆಗೆ ಫಿಕ್ಸ್ ಆಗೋಗ್ಬಿಡ್ಬೇಕು. ಹ್ಞೂ ಇನ್ನು ಪುಟ್ಟಿ ಅಂತೂ ಬಿಟ್ಕೊಳಲ್ಲ ಬಿಡು ನನ್ನ. ಅವಳಂತೂ ಎಲ್ಲಿ ಬಿಟ್ಕೊತಾಳೆ ನನ್ನ? ಪುಟ್ಟಿಗೆ ಯಾಕೋ ಸುಗಿತಾಳೆ. ಪುಟ್ಟಿತಾಗ ಆಗಲ್ಲ. ಆದರೆ ಈ ನಮ್ಮ ನಿಮ್ಮಿ ಹತ್ರ ಹೆಂಗೋ ನೈಸ್ ಮಾಡ್ಬೋದು ಒಂಚೂರು. ಏನೋ ಹಳೆಯದೆಲ್ಲ ಕೆದಕಿ ಮಾಡಿ ಇದು ಮಾಡಿದ್ರೆ ಹೆಂಗೋ ಬಿಟ್ಕೊತಾಳೆ ನನ್ನ. ಇರು ನಿಮ್ಮಿ, ನಿಮ್ಮಿ, ನಿಮ್ಮಿ. ಏನ್ಲ ಏನ್ಲ ಹಿಂಗ್ ಹುಡ್ಕೊಬಿಟ್ಟು ಬಂದಿದ್ಯಾ ನನ್ನ ಸೊಸೆನ? ನಿಮಗೆ ಗೊತ್ತಲ್ಲ, ನಾನು ನಿಮ್ಮಿ ಅತ್ತೆ ಮಗಳು, ನನಗೆ ನಿಮ್ಮಿ ಅಂತ ಹೇಳ್ಬಿಟ್ಟು ಸುಮ್ಕೇನಿ ಹಂಗೆ ಮಾತಾಡ್ಸ್ಕೊಂಡು ಹೋಗನಿ ಹೊಸಿ. ಈ ಪಾಪ ಮನೆಯೆಲ್ಲ ಕೊಡ್ತಾವಳೆ. ಅವಳಿಗೆ ಎಷ್ಟು ಟೆನ್ಷನ್ನು ಏನೋ ಪಾಪ. ಅವಳಿಗೆ ಜವಾಬ್ದಾರಿಗಳು ಬೇರೆ ಶಾನೆ ಆಗೋಗ್ಬಿಟ್ಟವಲ್ಲ. ಪಾಪ ಎಷ್ಟು ಕಷ್ಟಪಡ್ತಾವಳು, ಏನು ಕತೆಯೋ ನಾ ಕಾಣೆ. ಅದಕ್ಕೆ ನೀ ಮಾತಾಡ್ಸ್ಕೊಂಡು ಹೋಗನಿ. ಏನಾರ ನನ್ನ ಸಹಾಯ ಬೇಕೇನೋ ಕೇಳನಿ ಅಂತ ಹೇಳ್ಬಿಟ್ಟು ಬಂದೆ. ಅದಕ್ಕೆ ಕರೀರಿ ಹೊಸಿ ಮಾತಾಡ್ಕೊತೀನಿ. ಅಲ್ಲ ಕಣ್ಲ, ನೀನ್ ಯಾಕಲ ನನ್ನ ಸೊಸೆ ಕಷ್ಟ ಸುಖ ವಿಚಾರಿಸ್ಕತಿಗ? ಯಾಕೆ ನನ್ನ ಮಗ ಇಲ್ವಾ? ನನ್ನ ಮಗ ಎಲ್ಲ ವಿಚಾರಿಸ್ಕತಾನೆ. ನೀ ಸುಮ್ಕೇನಿ ಹೋಗು. ನೀನೇನು ವಿಚಾರ ಮಾಡೋ ಅವಶ್ಯಕತೆ ಏನಿಲ್ಲ. ನನ್ನ ಮಗವನಲ್ಲ, ನನ್ನ ಮಗ ಏನು ಬೇಕೋ ಎಲ್ಲ ವಿಚಾರ ಮಾಡ್ಕೊತಾನೆ. ವಿಚಾರ ಮಾಡಕ್ಕೆ ಬಂದವಂತ ವಿಚಾರ ಮಾಡಕ್ಕೆ. ಏಯ್ ಹೋಗ್ಲಾ ಸುಮ್ಕೇನಿಯಾ? ನೋಡಿ, ನೀವು ನಂಗೆ ಹಿಂಗೆಲ್ಲ ಡಿಸ್ರೆಸ್ಪೆಕ್ಟ್ ಕೊಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ನಿಮ್ಮಿಗೆ ಗೊತ್ತಾದ್ರೆ ನಿಮ್ಮನ್ನೇನಿಯೋ ಬಿಡಕ್ಕಿಲ್ಲ. ನೋಡಿ, ನಾನು ನಿಮ್ಮಿನ ಮಾತಾಡ್ಸಿನೇನಿಯೋ ಹೋಗ್ಬೇಕು ಅಷ್ಟೇನಿಯ. ಕರೀರಿ ನಿಮ್ಮಿಯ. ನಿಮ್ಮಿನ ಮಾತಾಡ್ಸಿದ್ದಲ್ಲ ಅಂದರೆ ನಾನು ಇಲ್ಲಿಂದ ಹೋಗಿಲ್ಲ. ನಿಮ್ಮಿನ ಮಾಮ ಅಂತ ಹೇಳ್ಬಿಟ್ಟು ಎಷ್ಟು ಇಷ್ಟಪಡ್ತಾಳೆ ಗೊತ್ತಾ ನನ್ನ ನಿಮ್ಮಿ. ಅವಳು ಕಷ್ಟದಾಗಿರ್ಬೇಕಾದ್ರೆ ನಾನು ಸಹಾಯ ಮಾಡಿದ್ದೀನಿ. ಅವಳು ನನಗೆ ಮಾಡ್ತಾಳೆ. ಇವಾಗ ಮನೆ ಕೊಡ್ತಾವಳೆ. ಅವಳಿಗೂ ಎಷ್ಟು ರಿಸ್ಕ್ ಇರ್ತದೆ, ಎಷ್ಟು ಜವಾಬ್ದಾರಿ ಇರ್ತದೆ. ನಾನು ಅವಳಿಗೆಲ್ಲ ನೋಡ್ಕೋಬೇಕು ತಾನೇ. ಅದಕ್ಕೆ ಬಂದೀವ್ನಿ. ಈಗ ನಾನು ನಿಮ್ಮಿ ನೋಡೋ ಗಂಟ ಇಲ್ಲಿಂದ ಹೋಗಕ್ಕಿಲ್ಲ. ಈಗೇನು ಕಳಿಸ್ತಿರೋ ಒಳಗಡೆಗೆ ನುಗ್ಬಿಟ್ಟು ನಾನೇನಿಯಾ ಹೋಗ್ಲು ಮಾತಾಡ್ಸ್ಕೊಂಡ್ಬಿಟ್ಟು ಹೇಳಿ. ಏನು ಮಾಡ್ತಿದ್ದೀರಾ? ನನ್ನ ಅತ್ತೆ ಮಗಳನ್ನ ಒಳಗಡೆ ಬಚ್ಚಿಕೊಂಡಿದ್ದೀರಾ? ಹ್ಞೂ ಕಣಪ್ಪ, ನಮ್ಗೇನು ಮಾಡಕ್ಕೆ ಯಾನೇ ಇಲ್ಲ. ನಿಮ್ಮ ಅತ್ತೆ ಮಗಳು ಮನೆ ಒಳಗಡೆ ಬಚ್ಚಿಕೊಂಡು ಪೂಜೆ ಮಾಡ್ತಿದ್ದೀವಿ. ಹೋಗು, ಹೊಸ ಮನೆ ಕಟ್ಟದಾಗೆ ಪಾಯ ಹಾಕೋರಲ್ಲ ಅದೆಲ್ಲ ನೋಡ್ಕೊಂಡಿಲ್ಲ ಅವಳೆ. ಹೋಗ್ಬಿಟ್ಟು ಅದೇನು ಮಾತಾಡಬೇಕು ಹೋಗಿ ಮಾತಾಡಪ್ಪ. ಬೇಡ ಅಂತಂದವ್ರು ಯಾರು? ಓ, ಪಾಯ ತಗೋಳ. ಮೊದ್ಲು ಹೇಳಿದ್ರೆ ಅಲ್ಲೇ ಹೋಯ್ತಿದ್ನ. ಇಷ್ಟೊತ್ತು ನಿಮ್ಮ ಹತ್ರ ಮಾತಾಡ್ಕೊಂಡು ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆ ಏನೇ ಇರಲಿಲ್ಲ. ನಾನೇನು ಟೈಮ್ ವೇಸ್ಟ್ ಮಾಡ್ಕೊಂಡು ಅಂತ ಬಿದ್ದಿರುವಂತ ನಾನೇನು ಹೇಳಿಲ್ಲ. ನೀನೇ ನಿಯತಾನೆ. ಹೋಗ್ ಸುಮ್ಕೇಣಿಯ. ಅಲ್ಲ ಆಡಿಸ್ಕೊಂಡು ಬಂದ್ಬಿಟ್ಟ ಇವನು. ನಂದೇ ಲಿಕ್ಲಿ ಅಂತ ಹೇಳ್ಬಿಟ್ಟು ಹೋಗಿ ಅಲ್ಲೇ ವಿಚಾರ ಮಾಡ್ಕೊಂಬಿಟ್ಟು ಬಾ. ಅವಳೇ ಹೋಗುದು ಕಳಿಸ್ತಾಳೆ. ಹೋಗು, ನೀನು ಏನು ಅಂತ ಹೇಳ್ಬಿಟ್ಟು ನಮ್ಗೇನು ಗೊತ್ತಿಲ್ವೇ? ಹೋಗು. ಹೊಟ್ಟೆ ಉರಿ ಮುದುಕಿ. ಚೆನ್ನಾಗಿದ್ರೆ ಸಹಿಸೋದೇನೇ ಇಲ್ಲ. ಇವತ್ತು ಭಾನುವಾರ ಅಲ್ವಾ? ಕೆಲಸದವರೆಲ್ಲನೂ ಯಾರು ಇಲ್ಲ, ಎಲ್ಲ ಹೋಗ್ಬಿಟ್ಟವ್ರು ಅಲ್ಲಿ ಇಲ್ಲಿ ಅಂತ ಹೇಳ್ಬಿಟ್ಟು. ಯಾರು ಇಲ್ಲ. ಇನ್ನೇನು ಬರ್ತಾರೆ. ಇನ್ನು ಸ್ವಲ್ಪ ಹೊತ್ತಿಗೆ ಎಲ್ಲ ಬರ್ತಾರಲ್ಲ, ಅವಾಗ ನಾನೇನೇ ಎಲ್ಲ ಇನ್ನು ಉಳಿದಿರೋದೆಲ್ಲನೂ ಕೆಲಸನ ಮಾಡಿಸ್ತೀನಿ ನಮ್ಮ. ಸರಿನಾ? ಈಗ ಸದ್ಯಕ್ಕೆ ಇವತ್ತು ಇದಕ್ಕೆಲ್ಲ ಪಾಯಕ್ಕೆಲ್ಲ ಸ್ವಲ್ಪ ನೀರು ಹಾಕ್ಬೇಕು ಅಷ್ಟೇನೆ. ಇನ್ನೇನು ಪಾಯದೆಲ್ಲ ಇನ್ನು ಎದ್ದೊಳ್ದ್ಮೇಲೆ ಗಾಡಿಗಳೆಲ್ಲ ಪಟ ಎದ್ದೋಳ್ಬಿಡ್ತವೆ. ಇನ್ನೇನು ನೀವು ತಲೆ ಕೆಡಿಸ್ಕೊಬಿಡಮ್ಮ, ಎಲ್ಲ ನಾನು ನೋಡ್ಕೊಂತೀನಿ. ಅಂಕಲ್ ತುಂಬಾ ವರ್ಷದಿಂದ ಕನಸಿಟ್ಕೊಬಿಟ್ಟಿವ್ನಿ. ನಾನು ಡೂಪ್ಲೆಕ್ಸ್ ಮನೆಗೇನೇ ಇರಬೇಕು ಅಂತ. ದಯವಿಟ್ಟು ಅಂಕಲ್ ಏನೂ ಎಡವಟ್ಟು ಮಾಡಿದಂಗೆ ಹೊಸಿ ಸಂದಾಗಿ ಮಾಡ್ಕೊಟ್ಬಿಡ್ರಿ ಅಂಕಲ್. ದಯವಿಟ್ಟು ಅಂಕಲ್, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ದಯವಿಟ್ಟು ಅಂಕಲ್. ಹಂಗೆ ಏನೇನೋ ಮಾಡಕ್ಕೆ ಹೋಗ್ಬೇಡಿ ನೀವು. ನಿಮ್ಮ ಕೈ ಮುಗಿತೀನಿ. ಒಂಚೂರು ಚೆನ್ನಾಗಿ ಮಾಡ್ಕೊಡಿ. ದುಡ್ಡು ಎಷ್ಟಾದರೂ ಪರವಾಗಿಲ್ಲ. ಎಲ್ಲರೂ ಆಡ್ಕೊಂಡು ನಗಾಡ್ಬಿಡ್ತಾರೆ ಅಷ್ಟೇನಿಯಾ. ಇವಳು ದೊಡ್ಡದಾಗಿ ಬಿಲ್ಡಪ್ ಕೊಡ್ತಾ ಇದ್ದಲ್ಲ, ಹಂಗೆ ಕೊಡ್ತೀನಿ ಹಿಂಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಈಗ ನೋಡು ಒಳ್ಳೆ ಕಾಂಜಿ ಪಿಂಚಿ ಹಂಗೆ ಕೊಡ್ತಾವಳೆ ಅಂತ ಅನ್ಕೋಬಾರ್ದು ಅಂಕಲ್. ಊರವರೆಲ್ಲ ನೋಡಬೇಕು. ಹಂಗೆ ಕಟ್ಟಬೇಕು. ಡೂಪ್ಲೆಕ್ಸ್ ಮನೆ ಏನಿಯಾ ಕಟ್ಟಬೇಕು. ಈಗ ಅದಕ್ಕೆ ಅಲ್ವೇ ನಮ್ಮ ಪಾಯ ಹಾಕಿರೋದು. ನೀನೇನು ತಲೆ ಕೆಡಿಸ್ಕೊಬೇಡ ಕಣಮ್ಮ, ನಾನು ಎಲ್ಲ ನೋಡ್ಕೋತೀನಿ. ಸರಿ ಅಂಕಲ್. ನೀನು ಕೈ ಒತ್ಕಿತ ಒತ್ತಾಳೆ. ಡೂಪ್ಲೆಕ್ಸ್ ಮನೆ ಅಂಕಲ್ ಮರಿಬೇಡಿ, ಡೂಪ್ಲೆಕ್ಸ್ ಮನೆ ಅಂಕಲ್ ಮರಿಬೇಡಿ. ಯವ್ವ ಕೇಳಿ ಹುಚ್ಚ ನನ್ನ ಮಗ ಆಗೋಗ್ಬಿಟ್ಟಿದ್ದೀನಿ. ಇಷ್ಟು ಮನೆ ಕಟ್ಟಿದ್ದೀನಿ, ಇಷ್ಟೊಂದು ತಲೆ ಕೆಡಿಸಿರೋನ್ನ ನಾನಂತೂ ನೋಡಿಲ್ಲ. ಅಯ್ಯೋ ನಮ್ಮ ನಿಮ್ಮಿ ಇಷ್ಟು ದೊಡ್ಡದಾಗ ಹಾಕ್ಬಿಟ್ಟವಳೆ ಪಾಯನ. ಅಯ್ಯೋ ಯಪ್ಪ, ಇಲ್ಲಿ ಇಷ್ಟು ದೊಡ್ಡದು ಡೂಪ್ಲೆಕ್ಸ್ ಮನೆ ಅಂದರೆ ಮ್ಯಾಲ್ಗಡೆ ಎಲ್ಲ ಇತ್ತವು ರೂಮ್ಗಳು. ನಾನಂತೂ ಫುಲ್ ಸೆಟ್ಲ್ ಆಗ್ಬಿಡ್ಬೋದು ನೋಡಮ್ಮ. ಇನ್ನೆಲ್ಲ ಪದೇ ಹೇಳೋ ಅವಶ್ಯಕತೆ ಇರಲ್ಲ. ನನಗೊಂದು ಕಿತ ಹೇಳಿದಿಗಲ್ಲ, ನಾನು ಎಲ್ಲನೂ ನೋಡ್ಕೋತೀನಿ. ಸರಿನಾ? ನನಗೆಲ್ಲ ಎಷ್ಟು ಮನೆಗಳು ಕಟ್ಸ್ಬಿಟ್ಟಿದ್ದೀನಿ ಕಣಮ್ಮ. ಇದೆಲ್ಲ ಯಾವ ಲೆಕ್ಕ ನನಗೆ? ನಾನು ಎಲ್ಲ ನೋಡ್ಕೋತೀನಿ. ನೀನೇನು ಯೋಚನೆ ಮಾಡಬೇಡ. ನೀನು ಆರಾಮಾಗಿ ಮನೆಗೆ ಹೋಗಮ್ಮ. ನೋಡು, ನೀನು ನುಡಿಕೊಂಡು ಯಾರೋ ಬಂದಿದ್ದಂಗೆ ಅವರೇ. ನಿಮ್ಮಿ ನಾನೇ. ನನ್ನ ಮಗ ಯಾಕೆ ಹುಡುಕ ಬಂದ? ಲಗೇಜ್ ಸಮೇತ ಬಂದ್ಬಿಟ್ಟವನಲ್ಲ, ಏನಕ್ಕೆ ಬಂದವನಿ ಅಂತಾನೆ ಗೊತ್ತಾಗ್ತಿಲ್ಲ ನನಗಂತೂ. ನಾನು ಹಾಯ್ ನಿಮ್ಮಿ, ಮನೆಗೆ ಪಾಯ ಹಾಕಿದ್ದಂಗಿದ್ಯಾ? ಎಷ್ಟು ದೊಡ್ಡದಾಗ ಹಾಕ್ಬಿಟ್ಟಿದ್ಯಾ ಮನೆಗೆ ಪಾಯನ. ಅಯ್ಯೋ, ನೋಡಿದ್ರೆ ಗೊತ್ತಾಯ್ತದೆ ಎಷ್ಟು ದೊಡ್ಡ ಪಾಯ ಅಂತ ಹೇಳ್ಬಿಟ್ಟು. ಅಂತೂ ದೊಡ್ಡದಾಗ ಏನೇ ಕಟ್ತಾ ಇದೆಯಾ ಮನೆನ. ದೊಡ್ಡದಾಗ ಕಟ್ಟಬೇಕು ಅಂತಾನೆ ದೊಡ್ಡದಾಗ ಪಾಯ ಹಾಕಿರೋದು.
ಅಂತೂ ಬೆಡ್ರೂಮೇ ಒಂದು 2-3 ಕಟ್ಬಿಡ್ತೀಗಲ್ವಾ. ಡೂಪ್ಲೆಕ್ಸ್ ಮನೆ ಅಂದ್ರೆ ಹಂಗೆ ಅಲ್ವಾ, 2-2 3-3 ಹಂಗೆಲ್ಲ ಬೆಡ್ರೂಮ್ಗಳು ಶಾನೆ ರೂಮ್ಗಳು ಇರ್ತಾವಲ್ಲ. ನಂಗೆ ಗೊತ್ತು. ಮ್ಯಾಲ್ಗಡೆ ಎಷ್ಟು ರೂಮ್ ಕಟ್ತೀಯಾ? ಸೂಪರ್ ಆಗೈತೆ ನೋಡಕ್ ಮಾತ್ರ. ಅದೇನೋ ಒಂಥರ ನಮ್ಮ ಹಳ್ಳಿನಾಗೆ ಯಾರು ಕಟ್ಟಿಲ್ಲ. ನಮ್ಮ ಹಳ್ಳಿನಾಗೆ ಯಾರು ಕಟ್ಟಿರೋ ಥರ ಕಟ್ಟಬಾರ್ದು ಅಂತ ನೀನು ಕಷ್ಟಪಟ್ಬಿಟ್ಟು ಕಟ್ಟಿರೋದು. ನೀನು ಫಸ್ಟ್ ಇಲ್ಗಾನ ಹುಡ್ಕೊಂಬಂದು ಬಂದಿದ್ದೀಗಲ್ಲ. ಏನು ವಿಷಯ ಅಂತ ಹೇಳ್ಬಿಡು. ಅಲ್ಲ ಇಲ್ಲಿ ಗಂಟೆ ಯಾಕೆ ಹುಡ್ಕೊಂಬಂದೆ? ನಾನು ಪಾಯದ ಹತ್ರ ಇದ್ದೀನಿ ಅಂತ ಹೇಳ್ಬಿಟ್ಟು ನಿನ್ಗೆ ಯಾರು ಹೇಳಿದ್ರು? ಇಲ್ಲಿ ಗಂಟೆ ಹುಡ್ಕೊಂಬಿಟ್ಟು ಬಂದಿದ್ದೀಗಲ್ಲ. ಏನು ವಿಷಯ? ಏನು ಸಮಾಚಾರ? ಅದು ಬೇರೆ ಲಗೇಜ್ ಬ್ಯಾಗ್ ಬೇರೆ ಹುಡ್ಕೊಂಬಿಟ್ಟು ಬಂದಿದ್ದೀಗಲ್ಲ ಇಲ್ಲಿ ಗಂಟ. ಏ ಏನಿಲ್ಲ ನಿಮ್ಮಿ, ಸುಮ್ಮನೆ ಹಂಗೆ ಮಾತಾಡ್ಸ್ಕೊಂಡು ಹೋಗನಿ ಅಂತ ಬಂದೆ. ಪಾಪ ನೀನೊಬ್ಳೆ ಎಷ್ಟೊಂದು ಶ್ರಮ ಆಗ್ತಾ ಇದ್ದೀಗ, ನೀನೊಬ್ಳೆ ನೀನೇ ಒದ್ದಾಡ್ತಿದ್ದೀಗ, ನೀನೊಬ್ಳೆ ಬೋಲು ಶ್ರಮ ಹಾಕ್ಕೊಂಡು ಪಾಪ ಎಷ್ಟೊಂದು ಎಲ್ಲನೂ ಕೆಲಸ ಮಾಡ್ತಾ ಇದ್ದೀಗ. ನೀನಂತೂನುವೆ ನೋಡಿದ್ರೆ ನೀ ಅಯ್ಯೋ ಅನ್ನಿಸ್ತದೆ. ಪಾಪ ನಿಂಗೆ ಮನೆ ಕೊಟ್ಟಾಗ ನೀನು ಒಬ್ಳೆ ನೀನು ಬಿಸಿಲನ್ನಾಗ ನಿಂತ್ಕೊಂಡು ಓಡಾಡ್ಕೊಂಡು ಕರ್ರಗಾಯ್ತಿದ್ಯಾ ನೀನಂತೂನುವೆ. ಸೊಂಟಿಯನ್ನೆಲ್ಲ ಆಯ್ತೈತೆ ನಿನ್ಗಂತೂನುವೆ ಅಲ್ವಾ? ನೀನು ನೋಡಿದ್ರೆ ನೀ ಗೊತ್ತಾಗ್ತೈತೆ ನಿಂಗೆ ಸೊಂಟಿಯನ್ನೆಲ್ಲ ಹೆಂಗೆ ಆಯ್ತೈತೆ ನೋಡು. ಅಯ್ಯಯ್ಯಯ್ಯ, ಅದೇನು ಬಂದಿದ್ದೀಗ ಅಂತ ಹೇಳ ಅಂದ್ರೆ ಇಲ್ದಿರೋದೆಲ್ಲ ಹೇಳ್ತಾವನೆ. ನಾನು ನಿನಗೆ ಸಹಾಯ ಮಾಡೋಣ ಅಂತ ಬಂದಿದ್ದೀನಿ ನಿಮ್ಮಿ. ಹೆಂಗಿದ್ರು ನಿನ್ನ ಮತ್ತೆ ಮಗಳು. ಎಷ್ಟು ಜಗಳ ಆಡಿದ್ರು ನಾವು ಚಿಕ್ಕ ಹುಡುಗರಿಗೆಲ್ಲ ಆಟ ಆಡೋದು ಎಲ್ಲ ಏನು ಗೆಪ್ತಿಲ್ವೇ? ನಾವೇನು ಮರ್ತೋಗ್ಬಿಡ್ತೀವಿ? ನೀನು ನಾನೆಲ್ಲ ಎಷ್ಟು ಆಟ ಆಡ್ತಿದ್ವಿ ಹೇಳಿ ಚಿಕ್ಕ ಹುಡುಗರಿಗೆ. ಅದಕ್ಕೆ ನೀನು ಮನೆ ಕಟ್ತಾ ಇದ್ದೀಗಲ್ಲ, ಪಾಪ ನಿನಗೂ ಮನೆ ಕಟ್ಟೋದಕ್ಕೆ ಎಲ್ಲನೇ ಸಹಾಯ ಮಾಡ್ಕೊಂಡು ಇಲ್ಲೇನ್ಯಾ ನಿಮ್ಮ ಮನೆಗೆ ಏನ್ಯಾ ಉಣ್ಕೊಂಡು ತಿನ್ಕೊಂಡು ಇಲ್ಲೇ ಕೆಲಸ ಮಾಡ್ಕೊಂಡು ಇದ್ಬಿಡನಿ ಅಂತ ಬಂದೀವ್ನಿ. ಇನ್ನು ನನಗೆ ತಾನೇನ್ಯಾ ಏನು ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳು ಅಂತ ಯಾರನ್ನ ಅವರೇ ಇಲ್ಲ. ಇರೋರೊಬ್ರು ಅಂದರೆ ನೀವೇನೇನ್ಯಾ. ನೀವು ನನಗೊಂಥರ ಅತ್ತೆ ಮಕ್ಳು ಇದ್ದಂಗಲ್ವಾ. ಒಡ ಹುಡ್ದವ್ರು ಇದ್ದಂಗೆ ಜೊತೆಗಿರ್ತೀವಿ, ನಾವು ಸಂದಕ್ಕೆ ಇರ್ತೀವಿ. ನೋಡು ನೀನೇನು ತಲೆ ಕೆಡಿಸ್ಕೊಬೇಡ. ಈ ಲಗೇಜ್ ಎತ್ಕೊಂಡು ಮಂತಕ್ಕೆ ಹೋಗು. ಇಲ್ಲಿ ಏನೇನು ಕೆಲಸ ಐತೆ ಎಲ್ಲ ನಾನೇ ನೋಡ್ಕೊಂಡು ಇರ್ತೀನಿ. ಏನು ನಿಮ್ಮ ಮನೆಗೆ ಆರಾಮಾಗಿರ್ತೀನಿ. 3 ಹೊತ್ತು ಊಟ ಮಾಡ್ಕೊಂಡು ಇರೋಕ್ಕಾದ್ರಾಗೇನು ಕಷ್ಟನೇ? ಆರಾಮಾಗಿ ಇದ್ಬಿಡ್ತೀನಿ. ತಗ 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 ಈ ಲಗೇಜ್ ತಗೊಂಡು ಮನ್ಗೋಗು. ಒಳ್ಳೆ ಕೋಳಿ ಸಾರು ಏನಾರ ಮಾಡು ಬರ್ತೀನಿ. ಬಿರ್ನೇನಿಯಾ. ಏಯ್, ನೀನ್ ಯಾಕೆ ನಮ್ಮನೆಗೆ ಬತ್ತೀಗ? ನಿಂಗೇನು ತಲೆಗೆಲೆ ಕೆಟ್ಬಿಟ್ಟೈತೆ ಅಂದ ನಿಂಗೆ? ನೀನು ನಮ್ಮನೆಗೆ ಬರೋದು ಅಂತಂದ್ರೆ ಏನ್ಲ? ನಮ್ಮನೆಗೆ ಬರ್ತಾನಂತೆ ನಮ್ಮನೆಗೆ. ನೀನು ನಮ್ಮನೆಗೆ ಇರ್ಸ್ಕೊಂಡು ನಾನೆಲ್ಲ ಮಾಡಬೇಕು ಮೂದೇವಿ? ನಿಂದೇನು ಮನೆ ಇಲ್ವಾ ಮಠ ಇಲ್ವಾ? ನಮ್ಮಂತಕ್ಕೆ ಯಾಕೆ ಬರ್ತಾ ಇದೀಗ? ನೋಡು, ಸುಮ್ಮನೆ ಇಲ್ಲಿಂದ ಹೋದ್ರೆ ಸರಿ. ಅಯ್ಯೋ ನಿಮ್ಮಿ, ನಾನು ಹೇಳೋದನ್ನ ಕೇಳಿಸ್ಕ. ನಿನಗೆ ಕಷ್ಟ ಆಯ್ತದೆ ಮನೆ ಕಟ್ಟಕ್ಕೆ. ನಿಂಗೆ ಮನೆ ಕಟ್ಟಕ್ಕೆ ಸಹಾಯ ಮಾಡೋಣ, ನಿಮ್ಮ ಮನೆಗೆ ಇದ್ಬಿಟ್ಟು ನಿಂಗೆ ಹೆಲ್ಪ್ ಮಾಡೋಣ ಅಂತ ನೋಡಿಲಿ ಲಗೇಜ್ ಬ್ಯಾಗ್ ಸಮೇತ ತುಂಬ್ಕೊಂಬಿಟ್ಟು ಬಂದೀವಿ ನಾನು ಲಗೇಜ. ನಿನ್ನ ಜೊತೆ ಮನೆ ಕಟ್ಟಕ್ಕೆ ವರ್ಷ ಆಯ್ತದ. ವರ್ಷದ ತನಕ ನಿನ್ನ ಜೊತೆ ಇದ್ದು ನಾನು ನಿನ್ನೆ ನೋಡ್ಕೋಬೇಕು ಅಂತ ತಾನೇ ನಿರ್ಧಾರ ಮಾಡಿರೋದು ನಾನು. ಅಯ್ಯೋ 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 ಬೇವರ್ಸಿ ನನ್ನ ಮಗನೇ. ಯಾರೋ ನಿನ್ನ ಮನೆಯಿಂದ ಈಚೆ ಕಡೆಗೆ ಕೂಗುತ್ತು ಮೆಟ್ನ ಹೊಡೆದು ಈಚೆ ಕಡೆಗೆ ಹಾಕಿರ್ತಾರೆ. ಅದಕ್ಕೆ ನೀ ಮಾನ ಮರ್ವದಿ ಬಿಟ್ಬಿಟ್ಟು ಯಾರು ನಿನಗೆ ಜಾಗ ಕೊಟ್ರಲ್ಲ, ಬಿಟ್ಟು ಬಿಲ್ಡಪ್ ತಗೊಂಡು ಇಲ್ಲಿಗೆ ಬಂದಿದ್ದೀಗಲ್ವಾ? ಲೇ, ನಾನು ನೋಡಿದ್ರೆ ಏನಾರ ಮಂಕದಿಣ್ಣೆ ಥರ ಕಾಣಿಸ್ತೀವನ ನಿನಗೆ? ಇಷ್ಟು ದಿನ ಕೂಳು ನೀರು ಇಲ್ದಿದ್ದಂಗೆ ಕಷ್ಟಪಟ್ಟಿದ್ದೀನಿ ನಾನು. ಅಂಥ ಟೈಮಾಗ ಬಂದ್ಬಿಟ್ಟು ಹೆಂಗಿದ್ಯಾ ಕಣವ ಅಂತಲೂ ಕೇಳೋ ಯೋಗ್ಯತೆ ಇಲ್ದಿರ ಬೇವರ್ಸಿ ನನ್ನ ಮಗ ಇವಾಗ ನೋಡಿದ್ರೆ ಅಳ್ಳಾಡ್ಸ್ಕೊಂಡು ನನಗೆ ಸಹಾಯ ಮಾಡಕ್ಕೆ ಬಂದಿದ್ದಂತೆ. ಸಹಾಯ ಮಾಡೋಕ್ಕೆ ಸೀಮೆಗಿಲ್ದಿರ ಸಹಾಯ. ಇಷ್ಟು ದಿನ ಕಷ್ಟಗಿದ್ದಾಗಿರಲಿಲ್ಲ, ಈಗ 1 ಕೋಟಿ ರೂಪಾಯಿ ಲಾಟ್ರಿ ಹೊಡೆದ್ಬಿಟ್ಟೈತಿ ಅಂತ ಹೇಳ್ಬಿಟ್ಟು ಸಹಾಯ ಮಾಡಕ್ಕೆ ಬಂದಿದ್ದೀಗ ಸಹಾಯವಾ? ಏಯ್, ನಿನ್ನ ಅವಶ್ಯಕತೆ ನನಗಿಲ್ಲ. ಇನ್ನೊಂದು ಕಿತ್ತ ಡ್ರಾಮಾ ಗೀಮಾ ಮಾಡ್ಕೊಂಡು ಇಲ್ಲಿ ನಿಂತ್ಕೊಬಿಟ್ಟು ಇಲ್ಲಿಂದ ಜಾಡ್ಸೋದು ಬಿಡ್ತೀನಿ. ಸುಮ್ಕೇನಿಯಾ ಹೊಂಟೋಗ್ಬಿಡು. ನಿಮ್ಮಿ ಹಿಂಗೆ ಅನ್ಬೇಡ ನಿಮ್ಮಿ. ನಾನು ನೀನು ಬಿಟ್ರೆ ಇನ್ನು ಯಾರವ್ರೆ ನಿಂಬಿ? ನೀನೇ ಯೋಚನೆ ಮಾಡು. ನಾವು ಚಿಕ್ಕ ಹುಡುಗರಾಗೆಲ್ಲ ಜೊತೆಯಾಗಿ ಬೆಳ್ಕೊಂಡು ಖುಷಿಯಾಗಿದ್ವಿ. ಏನೋ ನನ್ನ ಟೈಮ್ ಸಂದಕ್ಕಿರಲಿಲ್ಲ. ಈ ಬಂಗಾರಿ ಮಗಳನ್ನ ಮದುವೆ ಮಾಡ್ಕೊಂಬಿಟ್ಟು ಹಾಳಾಗಿ ಹೋಗ್ಬಿಟ್ಟಿದ್ದೀನಿ ನಾನಂತೂ. ಎಪ್ಪುಟ್ಟು ಹೋಗ್ಬಿಟ್ಟಿದ್ದೀನಿ ನಾನಂತೂ. ನೋಡು ಹೀಗೆಲ್ಲ ಬಿಟ್ಬಿಡು. ನನ್ನ ಹೆಂಡ್ತಿನೆಲ್ಲ ಬಿಟ್ಬಿಟ್ಟು ಹೆಂಗೋ ಇದ್ದೀನಿ ನಾನಿಲ್ಲಿ. ನೋಡು ಪ್ಲೀಸ್, ನೀನಂತೂ ನನ್ನ ಮನೆಯೊಳಗಡೆ ಇಟ್ಕೊತೀಯಾ? ಪ್ಲೀಸ್ ಇಲ್ಲ ಅಂತ ಮಾತ್ರ ಅನ್ಬೇಡ. ನಿಮ್ಮ ಮನೆ ಕೆಲಸ ಎಲ್ಲ ಮಾಡ್ಕೊಡ್ತೀನಿ, ಇಲ್ಲ ಅಂತ ಮಾತ್ರ ಅನ್ಬೇಡ. ಪ್ಲೀಸ್ ಪ್ಲೀಸ್. ಅಯ್ಯೋ ಬೇವರ್ಸಿ, ನನ್ನ ಫ್ರೆಂಡ್ ಅಲ್ವೇನ್ಲ ಅವಳನ್ನ ಮದುವೆ ಮಾಡ್ಕೊಂಡ್ರೆ ನೀನು ಎಣ್ಣೆ ಅಂತಿ ಏನ್ಲಾಗವಳೆ ಅವಳ ಜೊತೆ ಬಿದ್ದಿರೋದು ಬಿಟ್ಬಿಟ್ಟು ಇದು ಯಾಕಲ ಇಂಥ ಬೇವರ್ಸಿ ಬಾಳ್ತಿದ್ಯಾ? ಒಳ್ಳೆ ಜೀವನನ ಹಾಳು ಮಾಡ್ಕೊಂಡು ನೀನು. ಅಯ್ಯೋ ಬೇವರ್ಸಿ ನನ್ನ ಮಗನೇ, 10 ಲಕ್ಷ ಎಲ್ಲ ತಿಂದಾಕ್ಬಿಟ್ಟಿದ್ದೀಗಂತೆ. ಕೊಟ್ಟರೆ 10 ಲಕ್ಷ ಎಲ್ಲ ನುಂಗ್ಬಿಟ್ಟು ನೀರು ಕುಡಿದಿದ್ಯಂತೆ ನೀನು. 10 ಲಕ್ಷ ನುಂಗು ತಿಂದಿರೋದಲ್ದೇ ನೀನು ಇಲ್ಲಿ ಬಂದ್ಬಿಟ್ಟು ನಮ್ಮನೆಗೆ ಇರಿಸ್ಕೊಂಡ್ಲ ನಿನ್ನ? ಅವಳ ಜೀವನನೇ ಹಾಳು ಮಾಡ್ಬಿಟ್ಟಲ್ಲ ನೀನು. ಮೊದಲನೇ ಹೆಂಡ್ತಿ ಅಂತೂ ಇನ್ನೊಬ್ಬನ ಮದುವೆ ಮಾಡ್ಕೊಂಡು ಸೆಟ್ಲ್ ಆದ್ಲು. 2ನೇ ಹೆಂಡ್ತಿ ಜೊತೆ ಬಾಳ್ವೆ ಮಾಡೋದು ಬಿಟ್ಬಿಟ್ಟು ಇಲ್ಲಿ ನಮ್ಮ ಮನೆಗೆ ಬರ್ತಾಳಂತೆ. ನಿನ್ನ ನನ್ನ ಅಣ್ಣನ ತಮ್ಮನ ಜೊತೆಗೆ ಇರಿಸ್ಕೊಳಕ್ಕೆ ನನ್ನ ಗಂಡಿಲ್ವಾ? ನಿನ್ನ ಮನೆಗೆ ಇರಿಸ್ಕೊಬಿಟ್ರೆ ಎಕ್ಕಡ ತಕೊಂಡು ಹೊಡೆದ್ಬಿಡ್ತಾನೆ ಅಷ್ಟೇನ್ಯಾ. ಮನೆಗೆ ಇರಿಸ್ಕೊಂಡ್ರೆ ಅತ್ತೆ ಮಕ್ಳನ್ನ ಕರ್ಕೊಬಿಟ್ಟು ಬಂದು ಏಯ್ ಸುಮ್ಕೇನ ಹೋಗೋದು ಕಲ್ತ್ಕ. ನೋಡು ನೀನು ಏನು ಡ್ರಾಮಾ ಮಾಡಿ ಏನು ಕಿತ್ತೋ ಕುಂತ್ಕೊಂಡ್ರು ಅಂದರೆ ನಮ್ಮ ಮನೆಗೆ ನಿನ್ನಂತೂ 1 ದಿನನೂ ಇಟ್ಕೊಳಕ್ಕಿಲ್ಲ, ಅಲ್ಲ 1 ಗಂಟೆನೂ ಇಟ್ಕೊಳಕ್ಕಿಲ್ಲ ಬಿಡು ನಿನ್ನ. ನೋಡಿದ್ರೆ ಏನು ಅನ್ಕೊಳಕ್ಕಿಲ್ಲ. ಯಪ್ಪ ಹೋಗ್ಲಾ, ನೀನು ಹೆಂಡ್ತಿ ಈ ಊರಾಗೆ ಬಿದ್ದವಳ್ತಾನೆ, ನಿಮ್ಮ ಅಮ್ಮ ಬಿದ್ದವಳ್ತಾನೆ. ಹೋಗು ನಿಮ್ಮ ಅಮ್ಮನ ತಕ್ಕೇನಿಯ. ಮಾನ್ಗೇಡಿ ನನ್ನ ಮಗನೇ ಬಂದ್ಬಿಟ್ಟ ಇಲ್ಲಿ. ಯಪ್ಪ 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 ಎಷ್ಟು ನಾಟಕ ಆಡ್ತಾನೆ. ನಾನು ಸಹಾಯ ಮಾಡ್ತಾನಂತೆ. ಸಹಾಯನ? ನಿನ್ನ ಸಹಾಯ ನನಗೇನು ಬೇಕಾಗಿಲ್ಲ. ನನ್ನ ಗಂಡವನೇ. ನಿಮ್ಮಿ ಇಲ್ಲ ಅನ್ಬೇಡ ನಿಮ್ಮಿ. ಪ್ಲೀಸ್ ನಿಮ್ಮಿ, ಇಲ್ಲ ಅನ್ಬೇಡ ನಿಮ್ಮಿ. ಪ್ಲೀಸ್ ನಿಮ್ಮಿ, ಪ್ಲೀಸ್ ನಿಮ್ಮಿ. ನನ್ನ ಮನೆಗೆ ಇಟ್ಕೊಂಡು ಊಟ ಒಂದು ಹಾಕು ನಿಮ್ಮಿ. ಏಯ್, ಒಂದ್ಸಲ ಅರ್ಥ ಆಗಕ್ಕಿಲ್ವ ನಿಂಗೆ? ಎಡಬಿಡಂಗಿ ನನ್ನ ಮಗನೇ, ಎಷ್ಟು ಕಿತ್ತ ಹೇಳ್ಬೇಕಲ್ಲ ನಿಂಗೆ? ನಾನೇ ಕಿರ್ಸ್ಕೊಳ್ಳಿ ನಿನ್ನ ಮನೆಗೆ? ನನ್ನ ಗಂಡವ್ನ ಮತ್ತೆ ಅವ್ರ ನೀನು ಸುಮ್ಮನೆ ಹೋಗು. ಇಲ್ಲ ನಮ್ಮ ಅಮ್ಮಂಗೆ ಫೋನ್ ಹಾಕ್ಬಿಡ್ತೀನಿ ಅಷ್ಟೇ ಏನಿಯಾ. ಅಮ್ಮ ಹಿಂಗೆ ಟಾರ್ಚರ್ ಕೊಡ್ತಾನೆ ಅಂತ ಹೇಳ್ಬಿಟ್ಟು ಇಲ್ಲ ಪಂಚಾಯತಿ ಕಲಾಕ್ಸ್ಬಿಡ್ತೀನಿ ಅಷ್ಟೇ ಏನಿಯಾ. ಬಂದ್ಬಿಟ್ಟ ಇಲ್ಲಿ. ಏಯ್, ನಾನು ನಿಜವಾಗ್ಲೂ ನಾವು ಪಾಪ ಚಿಕ್ಕ ಹುಡುಗನಿಂದ ನೋಡಿದ್ದೀನಲ್ವ ಅಂತ ಬಿಟ್ಟಿದ್ದೀನಿ. ಇಲ್ಲಾಂದ್ರೆ ಎದ್ದೆ ಅದು ಒದ್ಬಿಡ್ತಿದ್ದೆ ನಿನಗೆ. ನೋಡು ಯಾರನ್ನ ನೋಡಿದ್ರೆ ಏನು ಅನ್ಕೊಳಕ್ಕಿಲ್ಲ. ಸುಮ್ಮನೆ ಹೋಗಿಲಿ.
ಹೋಗಿ ನೀನು ಎಂಟ್ರ ಜೊತೆ ಸಂಸಾರ ಮಾಡು. ಅದೇನಾಯ್ತು ತೆಪ್ಪಾಯ್ತು ಅಂತ ಕೇಳಿ ಮುಂದೆ ಏನೋ ಜೀವನ ಮಾಡ್ಕೊಂಡು ಹೋಗು. ಆ ಬಂಗಾರಮ್ಮನ ಮನೆಗಿದ್ದಾಗೆ ಗೊತ್ತಾಯ್ತು ನನಗೆ, ಇವತ್ತಲ್ಲಿ ನಾಳೆ ನೀನು ಬೀದಿಗೆ ಬತ್ತೀಗ ಅಂತ ಹೇಳ್ಬಿಟ್ಟು ಕೊನೆಗೂ ಬಂಗಾರಮ್ಮನ ದಯೆಯಿಂದ ಬೀದಿಗೆ ನೀಯೇ ಬಂದ್ಬಿಟ್ಟಿದ್ದೀಗ ಬಿಡು. ಒಳ್ಳೇದೇನೆ ನೀಯ ಬಿಡು, ನಿನಗೆ ಸರಿಯಾಗಿ ನೀ ಆಗೈತಿ ಬೀದಿಗೆ ಬಂದಿರೋದಕ್ಕೆ. ಕಾಳ್ಬಡ್ಡಿ ನನ್ನ ಮಗನೇ, ನಾಚಿಕೆ ಆಗಲ್ಲಪ್ಪ ನಿಂಗಂತೂ. ಎಲ್ಲರೂ ಬದಲಾಯ್ತಾರೆ, ನಿನ್ಗೇನೆಲ್ಲ ಬಂದಿರೋ ದೊಡ್ಡಪ್ಪತ್ತು. ನಿಮ್ಮಿ ನೀನು ಇಲ್ಲ ಅಂತಂದರೆ ನನ್ನ ಕೆರೆನೋ ಬಾವಿನೋ ನೋಡ್ಕೋಬೇಕಾಯ್ತದೆ ನಿಮ್ಮಿ. ಇಲ್ಲ ಅಂದ್ಬಿಡು ನೀನು. ಇಲ್ಲ ಅಂದ್ಬಿಟ್ರೆ ನಿಜವಾಗ್ಲೂ ಕೆರೆಗೋ ಬಾವಿಗೋ ಆರ್ಬಿಟ್ಟು ಪ್ರಾಣ ಕಳ್ಕೊಬಿಡ್ತೀನಿ. ನಾನು ಹೆಂಡ್ತಿ ತಕ್ಕ ಮಾತ್ರ ಹೋಗೋಕ್ಕಿಲ್ಲ. ನಾನು ಹೆಂಡ್ತಿ ನಾನು ಬಿಟ್ಕೊಳ್ಳೋದು ಇಲ್ಲ, ನಾನು ಹೋಗೋದು ಇಲ್ಲ. ನಿನ್ನ ಗಂಡುನೇ ಕೇಳ್ಬಿಟ್ಟು ನನ್ನ ಮನೆಗೆ ಇಟ್ಕೊ ನಿಮ್ಮಿ. ನೀನು ಇಲ್ಲ ಅಂತ ಮಾತ್ರ ಅನ್ಬೇಡ ನಿಮ್ಮಿ, ಪ್ಲೀಸ್ ನಿಮ್ಮಿ. ನಾನು ಒಂದೇ ಬ್ಯಾಗೆ ಲಗೇಜ್ ಇರೋದು. ನೀನು ಯಾವ್ದಾನ ಒಂದು ಮೂಲೆಗೆ ಹೇಳು. ಇವಾಗ ಮನೆ ಕಟ್ಟಿಸ್ತೀಯಲ್ಲ, ನನಗೂ ಒಂದು ರೂಮ್ ಕಟ್ಟಿಸ್ಬಿಡು ಮೇಲ್ಗಡೆ. ಫಿಕ್ಸ್ ಆಗೋಗ್ಬಿಡ್ತೀನಿ. ಯವ್ವ 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 ಯವ್ವ, ನಿನಗೆ ಸಾಯ ಗಂಟ ನಮ್ಮ ಮನೆಗೆ ಇರಬೇಕು ಅಂತ ಫಿಕ್ಸ್ ಮಾಡ್ಕೊಂಡೆ ಬಂದಿದ್ದೀಗ ನೀನು. ಹೊಸ ಮನೆಗೆ ಒಂದು ನಿನಗೆ ರೂಮ್ ಕಟ್ಸ್ಕೊಡ್ಬೇಕೆ ನಿನಗೆ ಹೋಗೋಳ? ಓ ಪರವಾಗಿಲ್ಲ ನೀನುನುವೆ. ಇವನು ಮನೆ ಮೇಲೆ ಬೇರೆ ಮನೆ ಕಟ್ಕೊಟ್ಬಿಡ್ತಾರೆ ನಿನಗೆ. ಮುಚ್ಕೊಂಡು ಹೋಗ್ಲೇ ಹೋಗ. ಕೆರೆ ಬಾವಿ ನೋಡ್ಕೊತೀನಿ ಅದಲ್ಲ, ದಯವಿಟ್ಟು ಕೆರೆ ಬಾವಿ ಎಲ್ಲ ನೋಡ್ಕೊಬಿಡು. ನೀನ್ಯಾಕೆ ಸುಮ್ಕೆ ಕೆರೆ ಬಾವಿಗೆ ಬೀಳ್ತೀಯಾ? ಕೆರೆ ಬಾವಿಗೆ ಬಿದ್ದರೆ ಊರವ್ರಿಗೆಲ್ಲ ನೀರಿಗೆ ಮೊತ್ತವ್ರು ಯಾರು ಕುಡಿಯೋದಿಲ್ಲ. ಇವ್ನು ಬಿದ್ದು ಸತ್ತೋಗ್ಬಿಟ್ಟಾನಲ್ಲಪ್ಪ ಅಂತ ಹೇಳ್ಬಿಟ್ಟು ಯಾವ್ದನ ಇಷ್ಟ ಕುಡಿ, ಇಲ್ಲ ನೇಣ್ಗಿಣ ಹಾಕ. ನೇಣ್ಗಿಣ ಹಾಕೊಂಡ್ರೆ ಆಯ್ತಾಗ ಕುಡಿಯೋ ನೀರನ್ನ ಸೇವ್ ಮಾಡ್ದಂಗೆ ಆಯ್ತದೆ. ನೀನು ಯಾಕೆ ಹೋಗಿ ಕೆರೆನ ಬಾವಿಗೆ ಬಿದ್ದುಬಿಟ್ಟು ಅಲ್ಲಿ ನೀರೆಲ್ಲ ಕಲುಷಿತಗೊಳಿಸ್ತೀಯ ಹೇಳು? ನನ್ನ ಪ್ರಾಣಕ್ಕೆ ನಿಂಗೆ ಬೆಲೆ ಇಲ್ವಾ? ಇಲ್ಲ, ಸಾಯಿ ಇಲ್ಲೇನೆ ನೀ. ಯಾರು ಬೇಡ ಅಂತಾರೆ? ಸಾಯ್ತ್ಯ ನನ್ನ ಇದು ಪಾಯದೊಳಗಡೆ ಮಾತ್ರ ಸಾಯ್ಬೇಡ. ಅಲ್ಲೇ ನಾನು ಅಕ್ಕಪಕ್ಕ ಹೋಗ್ಬಿಟ್ಟು ವಿಷ ಕೊಡ್ಬಿಟ್ಟು ಏನಾರ ಮಾಡ್ಕೊಂಡು ಸಾಯಿ. ದಯವಿಟ್ಟು ಪಾಯದೊಳಗಡೆ ಮಾತ್ರ ಸಾಯಕ್ಕೆ ಬರ್ಬೇಡ. ನೀನು ಕಷ್ಟಪಟ್ಬಿಟ್ಟು ಕನ್ಸು ಕಟ್ಕೊಂಡು ಮನೆಯ ಕೊಡ್ತಾ ಇವ್ನಿ. ನೀನು ಸತ್ರೆ ಮತ್ತಿರು ಬ್ಯಾಡ ಅಂದು ಇನ್ನೊಂದು ಕಡೆ ಪಾಯ ಹಾಕ್ಸಿ. ಯಪ್ಪ, ನನಗೆ ತಡ್ಕೊಳ್ಳೋಷ್ಟು ಕೆಪಾಸಿಟಿ ಇಲ್ಲ. ಬೇರೆ ಕಡೆ ಹೋಗ್ಬಿಟ್ಟು ಎಲ್ಲನ ಸಾಯಿ. ಬೇಕಾದ್ರೆ ಒಂದೆರಡು ಉನಾರು ಹಾಕ್ಬಿಟ್ಟು ನಾನು ಒಂದು 10 ನಿಮಿಷಗಳು ಹತ್ಕೊಂಡು ಹೋಯ್ತೀನಿ. ಮನೆಗೆ ಮಾತ್ರ ಇಟ್ಕೊಳಕ್ಕಿಲ್ಲ ನಾನಂತೂ. ಅಯ್ಯೋ ಅಯ್ಯೋ ಅಯ್ಯೋ, ಈ ನಿಮ್ಮಿ 100% ನನ್ನ ಮನೆಗೆ ಇಟ್ಕೋತಾಳೆ ಅಂತ ಅನ್ಕೊಂಡಿದ್ದೆ. ಈ ನಿಮ್ಮಿನೂ ಇಟ್ಕೋತಾ ಇಲ್ಲ. ಇನ್ನು ಯಾರ ಮನೆಗೆ ಹೋಗೋದ್ರೆ ನಾನು ಇಟ್ಕೋತಾರೆ? ಬಂಗಾರಮ್ಮ ಈಚೆ ಕಡೆ ಕೂದಲು ನನ್ನ ಹೆಂಡತಿ ಅಂತೂ ಬಿಡತ್ತಾಗೆ. ನಮ್ಮ ಅಮ್ಮ ಅಂತೂ ನನಗೆ ಮೆಟ್ಟಾಕೊಂಡೆ ಹೊಡಿಯೋದು ಹೋದ್ರೆ. ಈಗ ಯಾರ ಮನೆಗೆ ಸೆಟ್ಲ್ ಆಗಲಿ ನಾನು? ಯಾರ ಮನೆಗೆ ಹೋಗಿದ್ರೆ ಒಳ್ಳೇದಾಯ್ತದ ನನಗೆ? ಯಾರವ್ರು ನನಗೋಸ್ಕರ ಅಂತೇಳಿ ಯಾರನ್ನ ಒಬ್ಬರನ್ನ ಬಿಟ್ಕೊಂಡ್ರೆ ಸಂದಾಗಿರ್ತದೆ ನನ್ನ. ನೋಡೋಣ ಇರು, ಯೋಚನೆ ಮಾಡೋಣ. ಅಲ್ಲ, ನಾನು ಯೋಗ್ಯತೆ ಒಂದು ಮನೆ ಮಾಡ್ಕೊಂಡಿರೋಕ್ಕೂ ಯೋಗ್ಯತೆ ಇಲ್ವಾ ನನಗೆ?